ನವದೆಹಲಿಯ ಕೇರಳ ಹೌಸ್ನಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ಕೇರಳ ಹೌಸ್ ಒಳಗೆ ಚಾಕು ಹಿಡಿದು ಪ್ರವೇಶಿಸಲು ಯತ್ನ ಆಗಿದೆ ಅನ್ನೋದು ಸುದ್ದಿ ಬರ್ತಾ ಇದೆ. ನವದೆಹಲಿಯ ಕೇರಳ ಹೌಸ್ನಲ್ಲಿ ಆತಂಕದ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅಪರಿಚಿತ ವ್ಯಕ್ತಿಯೋರ್ವ ಚಾಕು ಜೊತೆಗೆ ಕೇರಳ ಹೌಸ್ ಅನ್ನ ಪ್ರವೇಶ ಮಾಡಿದ್ದಾನೆ ಅನ್ನೋದು ಮಾಹಿತಿ ಸಿಗ್ತಾ ಇದೆ. ಕೇರಳ ಹೌಸ್ ಒಳಗೆ ಚಾಕು ಹಿಡಿದು ಒಬ್ಬ ಅಪರಿಚಿತ ವ್ಯಕ್ತಿ, ಅಲ್ಲಿ ಪಿಣರಾಯಿ ವಿಜಯನ್ ಕೂಡ ಇದ್ದು ಅಂತ ಈಗ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಅಪರಿಚಿತ ವ್ಯಕ್ತಿ ಇಲ್ಲಿ ಎಂಟ್ರಿ ಕೊಟ್ಟರು. ಆತನನ್ನ ಈಗ ಕಟ್ಟಿ ಹಾಕುವಲ್ಲಿ ರಕ್ಷಣಾ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ. कुछ भी नहीं कर रहे। अरे भाई कुछ नहीं चाहिए। आप कहाँ से? कुछ मैं केरला का है। മക്കളുണ്ട്. ആ ഒരു ഗതികേട് ഞാൻ പറഞ്ഞു ഗതികേടുണ്ട് സാറേ. എനിക്ക് ആരും ഒന്നും വേണ്ട. സാധാ പണിയുണ്ട്. ഞാൻ നാട്ടിൽ പോകുന്നതിന് സാധാ പണിക്ക് പോകുന്നുണ്ട്. ಕೇರಳ ಹೌಸ್ ನವದೆಹಲಿಯಲ್ಲಿ ಸದ್ಯಕ್ಕೆ ಅಪರಿಚಿತ ವ್ಯಕ್ತಿಯೋರ್ವ ಚಾಕು ಹಿಡಿದು ಎಂಟ್ರಿ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದಾಗ ಅಲ್ಲಿನ ರಕ್ಷಣಾ ಸಿಬ್ಬಂದಿ ಈಗ ಆತನನ್ನ ಹೊರಹಾಕಿದ್ದಾರೆ. ಪ್ರವೇಶಿಸಲು ಯತ್ನ ಆಗಿದೆ. ಆದರೆ ಆ ಸಂದರ್ಭದಲ್ಲಿ ಕೇರಳ ಹೌಸ್ ನಲ್ಲಿದ್ದಂತ ಪಿಣರಾಯಿ ವಿಜಯನ್ ಅವರು ಕೂಡ ಇದ್ರು ಅನ್ನೋದು ವಿಚಾರ. ಶಿಕ್ಷಣ ಸಚಿವರು ಹಾಗೂ ಸಾರಿಗೆ ಸಚಿವರೇ, ದಯವಿಟ್ಟು ಈ ಸ್ಟೋರಿಯನ್ನ ಒಮ್ಮೆ ನೋಡಿ. ಶಿಕ್ಷಣಕ್ಕಾಗಿ ಈ ಗ್ರಾಮದ ವಿದ್ಯಾರ್ಥಿಗಳು ಪಡ್ತಿರುವಂತಹ ಕಷ್ಟವನ್ನ ನೀವು ನೋಡಲೇಬೇಕು. ಶಾಲೆಗೆ ಹೋಗೋದಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟು ಅಲ್ಲಿ ವಿದ್ಯಾರ್ಥಿಗಳು ಹೋಗ್ತಿದ್ದಾರೆ. ಪ್ರತಿದಿನ ಬಸ್ನ ಟಾಪ್ ಮೇಲೆ ಹತ್ತಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕಾಗುತ್ತೆ. ಒಂದು ಶಿಕ್ಷಣವನ್ನ ಪಡಿಬೇಕು ಅಂತಂದ್ರೆ ಪ್ರತಿದಿನ ಬಸ್ ಮೇಲೆ ಅವರು ಟಾಪ್ ಅನ್ನ ಹತ್ತಿ ಪ್ರಯಾಣ ಮಾಡಿ ಶಾಲೆಯನ್ನು ಸೇರ್ಬೇಕಾಗುತ್ತೆ. ಈ ವಿದ್ಯಾರ್ಥಿಗಳ ವಯಸ್ಸು ಕೇವಲ 10 ವರ್ಷಗಳ ಒಳಗೆ ಇದೆ. ವಯಸ್ಸು ಕೇವಲ 10 ಮಾತ್ರ. ಆಯ ತಪ್ಪಿದ್ರೆ ವಿದ್ಯಾರ್ಥಿಗಳ ಪ್ರಾಣಕ್ಕೆ ಕಂಟಕ ಆಗುವಂತ ಎಲ್ಲಾ ಚಾನ್ಸಸ್ ಇದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿಯಲ್ಲಿ ಕಂಡುಬರುವಂತಹ ದೃಶ್ಯ ಇದು. ನಿಜಕ್ಕೂ ಡೇಂಜರಸ್ ಆದಂತಹ ಪ್ರಯಾಣ. ಶಿಗ್ಲಿಯಲ್ಲಿ ಬಸ್ಗಾಗಿ ವಿದ್ಯಾರ್ಥಿಗಳು ಮುಗಿಬೀಳ್ತಾರೆ. ಅಷ್ಟು ಕಷ್ಟ ಇದೆ ಅವರಿಗೆ ಶಾಲೆ ಸೇರ್ಬೇಕಾದ್ರೆ. ಶಿಗ್ಲಿ ಪಟ್ಟಣಕ್ಕೆ ಸೇರಿದಂತಹ ಸುತ್ತಮುತ್ತ ಗ್ರಾಮಗಳ ವಿದ್ಯಾರ್ಥಿಗಳು ಇದರಲ್ಲಿ ಬರ್ತಾರೆ. ಶಿಗ್ಲಿಯಿಂದ ಸುತ್ತಮುತ್ತ ಗ್ರಾಮಗಳಿಗೆ ಬಸ್ಗಳ ಕೊರತೆ ಇದೆ. ಹಾಗಾಗಿ ಒಂದೆರಡು ಬಸ್ ಇರೋದ್ರಿಂದ ಅವರ ಮನೆಯನ್ನು ಸೇರ್ಬೇಕಾದ್ರೆ ಅವರು ಬಸ್ಗಳ ಟಾಪ್ ಅನ್ನು ಹತ್ತಲೇಬೇಕಾಗುತ್ತೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಾದ್ರೂ ಕೂಡ ಅಲ್ಲಿನ ಸಾರಿಗೆ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಈಗ ನೀವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಸಾರಿಗೆ ಒಂದು KSRTC ಬಸ್ ಅನ್ನ ಹತ್ತಿರುವಂತಹ ದೃಶ್ಯಗಳನ್ನ ಈ ರೀತಿಯಾಗಿ ಆಲ್ಮೋಸ್ಟ್ ಒಂದು 10 ವರ್ಷದ ಒಳಗಿನ ಮಕ್ಕಳು ಇರ್ತಾರೆ. ಒಂದು ಬಸ್ ಬಂದ್ರೆ ಸಾಕು, ಎಲ್ಲರೂ ಕೂಡ ಟಾಪ್ ಅನ್ನ ಕೂಡ ಹತ್ತಬೇಕಾದಂತಹ ಪರಿಸ್ಥಿತಿ ಇದೆ ಇಲ್ಲಿ. ಅಧಿಕಾರಿಗಳಿಗೆ ಸಿಗ್ಲಿ ಗ್ರಾಮದ ಸುತ್ತಮುತ್ತ ಇರತಕ್ಕಂತ ನೂರಾರು ಹಳ್ಳಿಗಳಿಂದ ಸಾವಿರಾರು ಮಕ್ಕಳು ದಿನ ಇಲ್ಲಿ ಓದ್ಲಿಕ್ಕೆ ಬರ್ತಾರೆ. ಆ ಮಕ್ಕಳಿಗೆ ಸರಿಯಾಗಿರ್ತಕ್ಕಂತ ಬಸ್ಸಿನ ಸೌಲಭ್ಯ ಇಲ್ಲ. ನಾನು ನೋಡಿದ್ದೇನೆ, ಎಷ್ಟೇ ಮಕ್ಕಳು ಬಸ್ ಮೇಲೆ ಹೋಗ್ತಾರೆ, ಬಸ್ ಜೋತ್ ಬಿದ್ದು ಹೋಗ್ತಾರೆ. ಡ್ರೈವರು ಕಂಡಕ್ಟರ್ ಇದನ್ನು ಯಾವುದನ್ನು ಗಮನಿಸದೆ ಬಸ್ ಅನ್ನ ಚಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೋ ಮಕ್ಕಳು ಬಸ್ನಿಂದ ಕೈ ಜಾರಿ ಕಾಲ್ ಜಾರಿ ಬಿದ್ದು ಕಾಲ್ ಮುರ್ಕೊಂಡಿರ್ತಕ್ಕಂಥ ಪ್ರಸಂಗಗಳಿದಾವೆ. ಎಷ್ಟೋ ಮಕ್ಕಳಿಗೆ ಅತ್ಯಂತ ಪ್ರಾಣಾಪಾಯ ಸಂದರ್ಭಗಳು ಕೂಡ ಬಂದೊದಗಿದ್ದಾವೆ. ಈ ಮೂಲಕ ನಾನು ಮಾಧ್ಯಮ ಮೂಲಕ ಎಲ್ಲ ಪ್ರತಿನಿಧಿಗಳಿಗೆ, ಸಾರಿಗೆ ಅಧಿಕಾರಿಗಳಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಒಬ್ಬ ಕೂಲ್ಮಠ್ ಶಾಲೆಯ ಶಿಕ್ಷಕನಾಗಿ ಇಲ್ಲಿ ಓದ್ತಕ್ಕಂತ ಸಾವಿರಾರು ಮಕ್ಕಳ ಭವಿಷ್ಯ ಇರ್ತಾರೆ. ತಂದೆ ತಾಯಿಗಳು ಅವರನ್ನ ಶಾಲೆಗೆ ಕಳಿಸಿ ಇರ್ತಾರೆ. ನಗ್ತಾ ಶಾಲೆಗೆ ಬಂದ ಮಗು ಸಾಯಂಕಾಲ ನಗ್ತಾ ಮನೆಗೆ ಹೋಗ್ಬೇಕಾಗಿತ್ತಂದ್ರೆ ಮಕ್ಕಳಿಗೆ ನಾವು ಬಸ್ಸಿನ ಸೌಕರ್ಯವನ್ನು ಮಾಡಬೇಕಾಗ್ತದೆ. ಇಲ್ಲಿ ನಾವು ಸುಮಾರು 500 ಜನ ವಿದ್ಯಾರ್ಥಿಗಳು, ಸುಮಾರು 200 ಜನ ನಮ್ಮ ಶಾಲೆಯಲ್ಲಿ ಪರಿಸರದಿಂದ ನಮ್ಮ ಶಾಲೆಗೆ ಬರುತ್ತಾರೆ. ಬರುವಾಗ ಬಸ್ಸಿನ ಅನಾನುಕೂಲತೆಯಿಂದ ಕೆಲವು ಹುಡುಗರು ಮೇಲೆ ಹತ್ತಿ ಕಾಲು ಕೈಗಳನ್ನ ಮುರಿದುಕೊಂಡು ಬಾಗಿಲಲ್ಲಿ ಜೋತು ಬಿದ್ದು ಹೋಗ್ತಾರ. ಹಾಗಾಗಿ ನಾನು ಸಾರಿಗೆ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ಹೆಚ್ಚುವರಿ ಬಸ್ ಅನ್ನ ನೀವು ಬಿಡ್ಬೇಕಂತ ಕೇಳ್ಕೊಂತ. ಮತ್ತೆ ಬೆಳಗ್ಗೆ 8 ಗಂಟೆಗೆ ನಮಗ್ ಬಸ್ ಇದೆ. ಈಗ ಸ್ಥಳೀಯರಾದ ವಿನಾಯಕ್ ಹೆಬ್ಬಳ್ಳಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವಿನಾಯಕ್ ಅವರೇ.
ನಮಸ್ಕಾರ ಸರ್. ಈಗ ನಿಮ್ಮೂರಿನ KSRTC ಬಸ್ಗಳಲ್ಲಿ ನೋಡ್ತಾ ಇದೀವಿ ವಿದ್ಯಾರ್ಥಿಗಳು ಟಾಪ್ ಹತ್ತಿ ಹೋಗ್ತಿರೋದು. ಸೊ ಎಷ್ಟು ಬಸ್ ಇದೆ ಮತ್ತು ಒಂದು ಎಷ್ಟು ಕಿಲೋಮೀಟರ್ ವರೆಗೆ ನಿಮ್ಗೆ ಬಸ್ಸೇ ಇಲ್ಲ, ಯಾವ ರೀತಿ ಪರಿಸ್ಥಿತಿ ಇದೆ ಸದ್ಯಕ್ಕಲ್ಲಿ ಅಂತ? ಸರ್ ನಮ್ಮಲ್ಲಿ ಅದು ಬಸ್ಸಿಂದು ಸಾಯಂಕಾಲ ಒಂದು 3 ಬಸ್ ಅದಾವು, ಬೆಳಗ್ಗೆ ತಂದು ಹೋಗುತ್ತಾ ಒಂದು 3 ಬಸ್ ಹೋಗ್ತಾವ ಅಷ್ಟಲ್ಲಿ. ಆ ಬಸ್ ಅಲ್ಲಿ ಸಾಯಂಕಾಲ ಸ್ಕೂಲ್ ಬಿಟ್ಟು ಹೊಟ್ಲೆ ಒಂದು 500 ಜನ ಹುಡುಗ್ರು ಆಗ್ತಾವ ಎಲ್ಲಾ ಸ್ಕೂಲಿಂದ ಸೇರಿ. ಒಂದ್ 2 ಹೈಸ್ಕೂಲು, ಒಂದು 3 ಪ್ರೈಮರಿ ಸ್ಕೂಲು, ಎಲ್ಲಾ ಸ್ಕೂಲಿನ ಒಂದ್ 500 ಹುಡುಗ್ರು ಆಗ್ತಾವ. ಆ ಹುಡುಗರಿಗೆ ಬಾಳ ತೊಂದರೆ ಆಗ್ತದ. ಟಾಪ್ ಸೈಸ್ ಹೋಗ್ತಾ ಇದಾವ ಹುಡುಗರು. ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಎಷ್ಟು ಬಸ್ ಇದೆ ಅಲ್ಲಿ? 3 ಬಸ್ ಮಾತ್ರ ಹೋಗ್ತಾವ. ಓಕೆ, ಎಷ್ಟು ಹೊತ್ತಿಗೆ ಅಂತ ಅದು? 5 ಗಂಟೆ ಸುಮಾರು. 5 ಗಂಟೆಗೆ ಸ್ಕೂಲ್ ಬಿಟ್ಟ ಮೇಲೆ ಅವ್ರಿಗೆ ಸ್ಟೂಡೆಂಟ್ಸ್ ಗಳಿಗೆ ಬಹಳ ತೊಂದರೆ ಆಗ್ತದೆ. ಅವೆಲ್ಲ ಟಾಪ್ ಸರ್ವಿಸ್ ಸಣ್ಣ ಸಣ್ಣ ಹುಡುಗರು ಇರ್ತಾವು, ಬಹಳ ಪ್ರಾಬ್ಲಮ್ ಆಗ್ತದೆ ಅವ್ರಿಗೆ. ನಾವು ಸ್ವಲ್ಪ ಏನಾರ ಬಸ್ಸಿನ ವ್ಯವಸ್ಥೆ ಮಾಡ್ರೆ ಅವ್ರಿಗೆ ನಾವು ಡಿಪೋ ಮ್ಯಾನೇಜರ್ ಎಲ್ಲ ಕಂಪ್ಲೇಂಟ್ ಮಾಡಿದ್ವಿ, ಬಟ್ ಅವ್ರೇನು ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಈಗ ಆ ಒಂದು ಊರಿಂದ, ಸ್ಕೂಲ್ ಇರುವಂತ ಒಂದು ಊರಿಂದ ಒಂದ್ ಎಷ್ಟು ಕಿಲೋಮೀಟರ್ ವರೆಗೆ ಹೋಗ್ಬೇಕಾಗತ್ತೆ ಈ ರೀತಿಯಾಗಿ? ಅವರು ಒಂದು 15 ಕಿಲೋಮೀಟರ್ ಮಟ್ಟ ಹೋಗ್ತಾವ ಸರ್. 15 ಕಿಲೋಮೀಟರ್ ಯಾವುದೇ ಬಸ್ ಇಲ್ಲ. ಹಳ್ಳಿ ಬರ್ತಾವ ಅಲ್ಲಿ, ದೊಡ್ಡೂರು, ಸುರುಣಿಗಿ, ಬಾರೇಹೊಸೂರು, ಒಂದಿಷ್ಟು ಉಂಡಹಳ್ಳಿ ಅಂತ ಬರ್ತದೆ, ಒಂದಿಷ್ಟು ಸುತ್ತಮುತ್ತ ಹಳ್ಳಿಯಿಂದ ಎಲ್ಲ ಸ್ಕೂಲಿಗೆ ಹುಟ್ಟು ಬರ್ತಾವಲ್ಲಿ. ಓಕೆ, ಆ ಟೈಮ್ ನಲ್ಲಿ ಬಸ್ಸಿನ ತೊಂದರೆ ಬಾಳ ಇದೆ. 3 ಬಸ್ ನಲ್ಲಿ ಹಾಕೊಂಡು ಹೋಗ್ಬೇಕು ಹುಡ್ರು. ಪ್ಯಾಸೆಂಜರ್ ಪ್ಲಸ್ ಹುಡ್ರ ಅಂದ್ರೆ ಬಸ್ಸಿಂದ ಬಾಳ ಪ್ರಾಬ್ಲಮ್, ಹುಡ್ರಿಗೆ ಮತ್ತೆ ಬಾಳ ತೊಂದರೆ ಆಗ್ತದೆ. ಈಗ ಸಾರಿಗೆ ಅಧಿಕಾರಿಗಳಿಗೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಇದ್ರ ಬಗ್ಗೆ? ಸರ್ ಮಾಡಿದೀವಿ. ಅವ್ರು ಏನ್ ರೆಸ್ಪಾನ್ಸ್ ತೋರಿಸ್ತಾ ಇಲ್ಲ. ಒಂಥರ ಬಸ್ ಬಿಡ್ತಾ ಇಲ್ಲ ಅವರು. ಓಕೆ, ಈಗ ಅಲ್ಲಿ ಹತ್ತಿದಾರಲ್ಲ, ಈ ತರ ಬೀಳೋದು ಆತರ ಏನಾದ್ರು ಘಟನೆಗಳಾಗಿದಾವ? ಸಣ್ಣ ಸಣ್ಣ ಹುಡುಗರು ಬಿದ್ದಿದ್ದೇವೆ ಸರ್. ಒಂದು ಟೈಮಲ್ಲಿ ಒಬ್ಬೊಬ್ರು ಡ್ರೈವರ್ ಹತ್ತಿಕೊಂಡು ಹೋಗ್ತಾರೆ, ಒಬ್ಬರು ಹಂಗ ಮೂವ್ಮೆಂಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಫುಲ್ ಆಗಿದೆ ಅಂತೇಳಿ. ಅಂದ್ರೆ ಕಂಡಕ್ಟರ್ಗಳು ಹೇಳ್ತಾರ ಮೇಲೆ ಹತ್ಕೊಳ್ಳಿ ಅಂತ? ಇಲ್ಲ, ಕಂಡಕ್ಟರ್ ಒಳಗೆ ಹತ್ತಕ್ ಪ್ರಯತ್ನ ಮಾಡ್ತಾರೆ, ಬಟ್ ಸಾಲ್ಬೇಕಲ್ಲ, ಅಲ್ಲಿ ಒಳಗಡೆ ಜಾಗ ಸಾಲ ಅಂದ್ರೆ ಹುಡುಗರು ಆಟೋಮೆಟಿಕ್ ಆಗಿ ಮೇಲೆ ಹತ್ಬಿಡ್ತಾವು. 5 ಗಂಟೆಗೆ ಬಿಟ್ರೆ ಒಮ್ಮಕ್ಲಿ 7 ಗಂಟೆಗೆ ಅದ ಬಸ್. ಆ ಬಸ್ ಮತ್ತೆ ಅವ್ರು 7 ಮಟ್ಟ ಬಸ್ ವೇಟ್ ಮಾಡ್ಬೇಕಾಗತ್ತ ಹುಡುಗರು. ಓಕೆ ವಿನಾಯಕ್ ಅವರೇ, ಧನ್ಯವಾದ ಮಾತನಾಡೋದಕ್ಕೆ. ಸರ್, ವಿನಾಯಕ್ ಅವ್ರು ಹೇಳೋ ಪ್ರಕಾರ ಇಲ್ಲಿ ಆಲ್ಮೋಸ್ಟ್ 15 ಕಿಲೋಮೀಟರ್ ಇದೆ ಅಂತ. ಈಗ ಸಂತೋಷ್ ಅವರಿದ್ದಾರೆ, ಲಕ್ಷ್ಮೇಶ್ವರ ಒಂದು ಬಸ್ ಡಿಪೋನ ಹಿಂದಿನ ಮ್ಯಾನೇಜರ್, ಈ ಹಿಂದೆ ಕೆಲಸ ಮಾಡ್ತಿದ್ದಂಥವ್ರು. ನಮಸ್ತೆ ಸಂತೋಷ್ ಅವರೇ. ಸಂಪರ್ಕ ಕಡಿತವಾಗಿದೆ. ಈಗ ನೀವು ನೋಡೋದಾದ್ರೆ ಯಾವ ರೀತಿ ಆಗಿದೆ ಅಂತಂದ್ರೆ, ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಏನು ಸ್ಕೂಲ್ಗಳು ಬಿಟ್ಟಾಗ ಆ ಸುತ್ತಮುತ್ತಲಿನ ಬಹುತೇಕ ಶಾಲೆಗಳನ್ನ ಎಲ್ಲರನ್ನೂ ಸೇರಿಸಿ ಸುಮಾರು 500 ವಿದ್ಯಾರ್ಥಿಗಳು ಅಲ್ಲಿ ಒಟ್ಟಾಗ್ತಾರೆ. ಅಲ್ಲಿ ಆದ್ರೆ ಇರುವಂತ ಬಸ್ಗಳು ಮಾತ್ರ 3 ಮಾತ್ರ ಅಂತ. ಸೊ ಇಂಟು 3 ಅಂತ ಆದ್ರೂ ಕೂಡ ಒಂದೊಂದು ಬಸ್ಸಲ್ಲಿ ಸುಮಾರು 160ರಿಂದ 170 ಮಂದಿಯನ್ನು ಹತ್ತಿಸಬೇಕಾಗುತ್ತೆ. ಆದ್ರೆ ಬಸ್ನಲ್ಲಿರೋದು ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಜನ ಹತ್ತಿಸಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ಬಸ್ಸಿನ ಒಳಭಾಗ ಸಂಪೂರ್ಣವಾಗಿ ಫುಲ್ ಆದಾಗ ವಿದ್ಯಾರ್ಥಿಗಳು ಟಾಪ್ ಅನ್ನ ಹತ್ತಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಲವಾರು ಬಾರಿ ಈ ರೀತಿ ಹೋಗ್ಬೇಕಾದ್ರೆ, ಬ್ರೇಕ್ ಹೊಡಿಬೇಕಾದ್ರೆ ಅಥವಾ ಮುಂದೆ ಚಲಿಸಬೇಕಾದ್ರೆ ಹಲವಾರು ವಿದ್ಯಾರ್ಥಿಗಳು ಕೂಡ ಕೆಳಕ್ಕೆ ಬಿದ್ದು ಕೈಕಾಲನ್ನ ಮುರ್ಕೊಂಡಿದ್ದಾರೆ ಅನ್ನೋದು ಸುದ್ದಿಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಅಧಿಕಾರಿಗಳನ್ನ ಕೇಳಿದ್ರೆ ಅದ್ರ ಬಗ್ಗೆ ಮಾಡ್ತೀವಿ ಅಂತ ಹೇಳಿ ಸುಮ್ಮನಿದ್ದಾರೆ ಅಂತ ಗೊತ್ತಾಗ್ತಿದೆ. ಇದು ಗದಗದ ಶಿಗ್ಲಿಯಲ್ಲಿ ಒಂದು ರೀತಿಯಾಗಿ ಬಹಳ ಒಂದು ಭಯ ಹುಟ್ಟಿಸುವಂತ ಒಂದು ದೃಶ್ಯಗಳು. ಯಾಕಂದ್ರೆ ಬಸ್ನ ಒಳಕ್ಕೆ ಕೂತ್ರೇನೆ ಈಗಿನ ಕಾಲದಲ್ಲಿ ಸೇಫ್ಟಿ ಇಲ್ಲ. ಈಗ ಬಸ್ನ ಟಾಪ್ನ ಹತ್ಕೊಂಡು ಏನಾದ್ರು ಇವ್ರು ಹೋದ್ರೆ ಎಲ್ಲಿ ಯಾರು ಉದುರ್ಕೊಳ್ತಾರೆ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ಮಕ್ಕಳನ್ನ ಶಾಲೆಗೆ ಬಹಳ ಒಂದು ಇದರಿಂದ ಕಳ್ಸಿಕೊಟ್ಟಿರ್ತಾರೆ ಪೋಷಕರು, ಆದ್ರೆ ಮನೆಗೆ ಬಂದು ರೀಚ್ ಆದ್ರೆ ಸಾಕಪ್ಪ ಅನ್ನೋ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ. ಸುಮಾರು 15 ಕಿಲೋಮೀಟರ್. ಕೆಲವೊಂದು ವಿದ್ಯಾರ್ಥಿಗಳೆಲ್ಲ ಗಮನಿಸಿದ್ರೆ ಟಾಪ್ ಹತ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ ಹುಡುಗರು, ಯಾಕಂದ್ರೆ ಒಬ್ರಿಗೊಬ್ರು ಕಿತ್ತಾಡ್ಕೊಳ್ಳೋದು, ತರಲೆ ಮಾಡ್ಕೊಳ್ಳೋದು ಕೂಡ ನೋಡ್ತಾ ಇದ್ದೀರಿ. ಸೊ ಆದಷ್ಟು ಬೇಗ ಶಿಕ್ಷಣ ಮತ್ತು ಸಾರಿಗೆ ಸಚಿವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮವನ್ನು ಕೈಗೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಇನ್ನು ಕಾರು ಟಚ್ ಆಗಿದೆ ಅಂತ ಖ್ಯಾತೆ ತೆಗೆದು ಸುಲಿಗೆ ಮಾಡ್ತಿದ್ದಂತಹ ಗ್ಯಾಂಗ್ ಒಂದನ್ನ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ಈಗ ವಶಕ್ಕೆ ಪಡೆದಿದ್ದಾರೆ. ಅಲ್ತಾಫ್ ಮೊಹಮ್ಮದ್, ಆಸಿಫ್ ಖಾನ್, ಮೆಹಬೂಬ್ ಪಾಷಾ ಬಂಧಿತ ಆರೋಪಿಗಳು. ರಾತ್ರಿ ವೇಳೆ ವೃದ್ಧ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಖ್ಯಾತೆ ತೆಗೆದು ಹಣ ವಸೂಲಿ ಮಾಡೋದು ಇವರ ದಂಧೆ ಆಗಿರುತ್ತೆ. ಬೆಂಗಳೂರಿನ ಹಲವೆಡೆ ಈ ಗ್ಯಾಂಗ್ ಕೃತ್ಯವನ್ನು ಎಸಗ್ತಾ ಇದೆ. ನಗರದ 35ಕ್ಕೂ ಹೆಚ್ಚು ಕಡೆ ಈ ಗ್ಯಾಂಗ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸದ್ಯ ಬಂಧಿತರಿಂದ ಪೊಲೀಸರಿಗೆ 1 ಕೆಜಿಗೂ ಹೆಚ್ಚು ಚಿನ್ನಾಭರಣ, 45,000 ಕ್ಯಾಶ್, 2 ಬೈಕ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಜಮ್ಮು ಕಾಶ್ಮೀರ ಮಾಜಿ ಸಿಎಂ ಫಾರೂಕ್ ಅಬ್ದುಲ್ಲಾ ಮನೆ ಎದುರು ಶೂಟೌಟ್ ನಡೆದಿದೆ. ಅಪರಿಚಿತ ವ್ಯಕ್ತಿಯೊಬ್ಬ ತನ್ನ ಕಾರನ್ನ ಫಾರೂಕ್ ಅಬ್ದುಲ್ಲಾ ಮನೆಯೊಳಗೆ ನುಗ್ಗಿಸಲು ಯತ್ನ ಮಾಡಿದ್ದಾನೆ. ಬಳಿಕ ಕಾರಿನಿಂದ ಇಳಿದು ಮನೆಯೊಳಗೆ ಓಡಲು ಯತ್ನಿಸಿದಾಗ ಪೊಲೀಸರು ಗುಂಡು ಹಾರಿಸಿ ವ್ಯಕ್ತಿಯನ್ನ ಕೊಂದಿದ್ದಾರೆ.
ಬಳಿಕ ಮೃತ ವ್ಯಕ್ತಿಯ ಹೆಸರು ಪತ್ತೆಯಾಗಿದ್ದು ದಾಳಿಕೋರನ ಹೆಸರು ಮುರ್ತಾಜ್ ಅಂತ ಗೊತ್ತಾಗಿದೆ. ಈತನ ತಂದೆ ಜಮ್ಮುವಿನಲ್ಲಿ ಅಕ್ರಮ ಗನ್ ತಯಾರಿಕಾ ಕಾರ್ಖಾನೆಯನ್ನ ಹೊಂದಿದ್ದ ಅಂತ ಕೂಡ ಅಲ್ಲಿ ತಿಳಿದು ಬಂದಿರೋದು. ದಾಳಿ ನಡೆದ ವೇಳೆ ಫಾರೂಕ್ ಅಬ್ದುಲ್ಲಾ ಮನೆಯಲ್ಲಿ ಇರಲಿಲ್ಲ. ಲೋಕಸಭೆ ಅಧಿವೇಶನದಲ್ಲಿ ಪಾಲ್ಗೊಳ್ಳೋಕೆ ಫಾರೂಕ್ ಅಬ್ದುಲ್ಲಾ ಅವರು ನವದೆಹಲಿಗೆ ಹೋಗಿರ್ತಾರೆ.